ಪಾರ್ಟ್ 2 ಅಲ್ಲಿ ಇವತ್ತು ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಎಲ್ರಿಗೂ ನಮಸ್ತೆ. ನಾನು ನವ್ಯ ಆ್ಯಂಡ್ ದಿಸ್ ಇಸ್ ಪಾರ್ಟ್ 2. ನನ್ನ ಲೈಫ್ ಅಂದರೆ ಜರ್ನಿ ಹೇಗಿತ್ತು ಅಂತ. ಆ್ಯಂಡ್ ನಿಮ್ಗೆ ಆಲ್ರೆಡಿ ಪಾರ್ಟ್ 1ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಹೇಗೆ ಏನಕ್ಕೆ ನಾನು ಜಾಯ್ನ್ ಆದೆ ಆ್ಯಂಡ್ ಹೇಗೆ ಎಕ್ಸಾಮ್ಸ್ಗಳೆಲ್ಲ ಆಯಿತು ಅಂತ. ಟಿಲ್ ಎಕ್ಸಾಮ್ವರೆಗೂ ನಾನು ನಿಮ್ಗೆ ಹೇಳಿದೆ. ಅದಾದಮೇಲೆ ನಾನು ಡಿಪ್ರೆಷನ್ಗೆ ಹೋದೆ ಅಂತ ನಾನು ನಿಮ್ಗೆ ಹೇಳಿದೆ. ಏಕೆಂದರೆ ದ ರೀಸನ್ ಯಾಕೆ ನಾನು ಹಾಗೆ ಹೇಳಿದೆ ಅಂದರೆ, ತುಂಬ ವೆಯ್ಟ್ ಮಾಡಬೇಕು, ತುಂಬ ತಾಳ್ಮೆ ಬೇಕು. ನಾನು ಜಾಯ್ನ್ ಆಗಿದ್ದು 23ಅಲ್ಲಿ ಆ್ಯಂಡ್ 2023. ಅದಾದಮೇಲೆ ಎಕ್ಸಾಮ್ ಪಾಸ್ ಮಾಡಿದ್ದು 2025 ಆಲ್ಮೋಸ್ಟ್ ಜೂನ್ ಆ ಥರ. ಸೊ ಆಲ್ಮೋಸ್ಟ್ ಇದು 1.5 ಇಯರ್ ಆಯಿತು. ಸೊ ಅದಾದಮೇಲೆ ಮನೇಲಿ ತುಂಬ ಪ್ರೆಷರು, ಯಾವ ಜರ್ಮನಿನೂ ಬೇಡ, ಏನು ಬೇಡ, ಸಾಕು ಇಷ್ಟು ದಿವಸ ಅಲ್ಲಿ ಒಂದು ಲ್ಯಾಂಗ್ವೇಜ್ ಕಲಿಯೋದಕ್ಕೆ 1 ವರ್ಷ ವೇಸ್ಟ್ ಮಾಡಿದೆ, ಇವಾಗ ನೋಡಿದ್ರೆ ಪ್ರೋಸೆಸ್ ಏನೂ ಆಗ್ತಾ ಇಲ್ಲ, ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಇಷ್ಟು ದಿವಸ ತೊಗೊಂಡೆ, ಹಾಗೆ ಹೀಗೆ ಅಂದ್ಕೊಂಡು ಲೈಕ್ ತುಂಬ ಡಿಮೋಟಿವೇಟ್. ಸೊ ಆಮೇಲೆ ನಾನು ತುಂಬ ಎಷ್ಟು ಟಾರ್ಚರ್ ಅಂದರೆ ನನಗೆ ಅನಿಸ್ತಾಯಿತ್ತು, ನಾನು ಎಷ್ಟು ಸಲ ಕಾಲ್ ಮಾಡ್ತಿದ್ದೆ ನಮ್ಮ ಏಜೆನ್ಸಿಗೆ ಅಂದರೆ, ಪ್ರತಿ ಸಲ ಕಾಲ್ ಮಾಡಿ ಇಲ್ಲ ಈ ಥರ ಪ್ರೆಷರ್ ಆಗ್ತಿದ್ದಾರೆ ಮನೇಲಿ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ. ಪ್ರೋಸೆಸ್ ಅವ್ರ ಕೈಲಿ ಏನಿಲ್ಲ, ಏಕೆಂದರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಜರ್ಮನಿಯಿಂದ ನಮಗೆ ಡಾಕ್ಯುಮೆಂಟ್ಸ್ ಬರಬೇಕಾಗಿರೋದು, ಅದು ತುಂಬ ಡಿಲೇ ಆಗುತ್ತೆ. ಏಕೆಂದರೆ ಈಗಲೂ ನನಗೆ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಮೆಸೇಜ್ ಮಾಡಿದ್ದಾರೆ ಆ್ಯಂಡ್ ಡಿ ಎಮ್ ಮಾಡಿದ್ದಾರೆ, ಪರ್ಸ್ನಲಿ ಸಹ ಮೆಸೇಜ್ ಮಾಡಿದ್ದಾರೆ. ಏನಂದರೆ, ಅಕ್ಕ ನಾವು B2 ಕಂಪ್ಲೀಟ್ ಆಗಿದೆ ಆ್ಯಂಡ್ ನನಗೆ ಜಾಬ್ ಆಪರ್ಚುನಿಟಿನೂ ಸಿಕ್ಕಿದೆ, ಲೈಕ್ ಕಾಂಟ್ರಾಕ್ಟು ಸಹ ಬಂದಿದೆ ಆ್ಯಂಡ್ ಸ್ಟಿಲ್ ಡಾಕ್ಯುಮೆಂಟೇಷನ್ ಬೆಸ್ಟರ್ಡನ್ನು ಬಂದಿಲ್ಲ. ಲೈಕ್ ನಾನು ಆಲ್ರೆಡಿ 2 ಮಂತ್ಸ್ ಆಯಿತು, 3 ಮಂತ್ಸ್ ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ, ನಂದು ಲ್ಯಾಂಗ್ವೇಜ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಎಲ್ಲ ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಬಿಕಾಸ್ ದ ರಿಯಾಲಿಟಿ ಹೌದು. ಏಕೆಂದರೆ ಜರ್ಮನಿಯಲ್ಲಿ ತುಂಬ ಟೈಮ್ ತೊಗೊಳುತ್ತೆ. ಇಲ್ಲಿ ಒಂದೊಂದು ಸ್ಟೇಟು ಒಂದೊಂದು ಥರ ಪ್ರೊಸೆಸ್ ಮಾಡ್ತಾರೆ. ಆ ಒಂದೊಂದು ಸ್ಟೇಟಲ್ಲೂ ಒಂದೊಂದು ಸ್ವಲ್ಪ ಲೈಕ್ ಟೈಮ್ಗಳು ವ್ಯತ್ಯಾಸ ಇದೆ. ಒಂದು 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು ಗಟ್ಲೆನೂ ಆಗುತ್ತೆ. ಅದು ನಮ್ಮ ಕೈಯಲ್ಲಿಲ್ಲ ಹೇಳ್ಬೇಕಂದ್ರೆ. ಸೊ ಈ ಥರ ಆದಾಗ ಕಷ್ಟ ಆಗುತ್ತೆ. ಆ್ಯಂಡ್ ನನಗೂ ಪರ್ಸ್ನಲಿ ನಮ್ಮದು A1 ನಾವು ಅವಾಗ ಸ್ಟಾರ್ಟ್ ಮಾಡಿದ್ದು, ಆವಾಗಿಂದನೇ ಅವರು ನಮ್ಮದು ಪ್ರೋಸೆಸ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಸೊ ಏನೇನು ಮಾಡಿದ್ರು ಗೊತ್ತಿಲ್ಲ. ಅವ್ರು ಹೇಳಿದ್ರು, ನೋಡಮ್ಮ ನಾವು ಫಸ್ಟ್ ಇವಾಗ B2 ಮುಗಿಸ್ಕೋಬೇಕು, ನಿಮ್ಮದು ಲೈಕ್ ಡಾಕ್ಯುಮೆಂಟ್ಸ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದು ನಾವು ಏನಕ್ಕೆ ಹೋಲ್ಡಲ್ಲಿ ಇಟ್ಟಿದ್ದೀವಿ ಅಂದರೆ, ತುಂಬ ಜನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾರೆ. ಸೊ ಅದಕ್ಕೆ ನಾವು ಅವರು ಪಾಸ್ ಮಾಡಿದ್ಮೇಲೆ ನಿಮ್ಮದು ಏನಪ್ಪ ಲೈಕ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಡಿಲೇ ಮಾಡಿದ್ವಿ ಅಂತ. ಆಗ ಅವರು ಲೈಕ್ ಹಾನೆಸ್ಟ್ ರಿವ್ಯೂ ಹೇಳಿದರು ನನಗೆ, ನಮ್ಮ ಕಂಪ್ನಿಯವರೇ ಲೈಕ್ ಅಂದರೆ ನಮ್ಮ ಏಜೆನ್ಸಿಯವರು ನನಗೆ ಹೇಳಿದರು, ಒಬ್ಬರು ಸರು, ಅದಕ್ಕೋಸ್ಕರ ನಾವು ಲೇಟ್ ಆಗ್ತಾ ಇರೋದು ಅಂತ. ಸರಿ ಅಂದ್ಬಿಟ್ಟು ಎನಿವೇ ನನಗೆ ಜಾಬ್ ಇತ್ತು, ಜಾಬ್ ಮಾಡ್ತಾ ಇದ್ದೆ ನಾನು ಪ್ರೋಸೆಸ್ ಎಲ್ಲ ಆಗೋವರೆಗೂ. ಸೊ ಅದಾದಮೇಲೆ ಅವ್ರು ಹೇಳಿದ್ರು, ಓಕೆ ನಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಎಷ್ಟು ಸಲ ಸೆಂಡ್ ಮಾಡಬೇಕು ಅಂದರೆ, ಸೀರಿಯಸ್ಲಿ ಒಂದೊಂದು ಡಾಕ್ಯುಮೆಂಟ್ಸ್ನ ಒಂದೊಂದು ಸಲ ಕೇಳ್ತಾರೆ. ಆ್ಯಂಡ್ ವ್ಯಾಕ್ಸಿನೇಷನ್ ಎಷ್ಟು ಸಲ ಹಾಕಿಸ್ಕೋಬೇಕು ಅಂದರೆ, ಲೈಕ್ 3 ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಕು. ಆ ವ್ಯಾಕ್ಸಿನೇಷನ್ ಒಂದೊಂದು ಸಲ 1,50,000 ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೊಡಿ, ಆಮೇಲೆ ಟ್ರಾನ್ಸ್ಲೇಟು ಸರ್ಟಿಫಿಕೇಟು ಎಲ್ಲನೂ ನಾವು ಕಾಲೇಜಲ್ಲಿ ಇಸ್ಕೊಬರ್ಬೇಕು, ಅದೆಲ್ಲ ಕಳಿಸ್ಬೇಕು. ಆ್ಯಂಡ್ ನಮ್ಮದು KNC ಇದು ಆ್ಯಂಡ್ ಇನ್ನೊಂದು ಡಿಗ್ರಿ ಸಿಗೋ ಸರ್ಟಿಫಿಕೇಟ್ ಬರುತ್ತೆ, KNC ತರುತ್ತೆ. ಇನ್ನೊಂದು ನಮಗೆ ರಾಜೀವ್ ಗಾಂಧಿಯಿಂದ ಬರುತ್ತೆ ಆ ಸರ್ಟಿಫಿಕೇಟು. ಅದು ಎಲ್ಲನೂ ನೀಟಾಗಿ ಒಂದು 3-4 ಟೈಮ್ಸ್ ಅಥವಾ ಅದಕ್ಕೂ ಜಾಸ್ತಿ ಟೈಮ್ಸೇ ಲೈಕ್ ಅವ್ರು ಕೇಳಿದಾಗೆಲ್ಲ ನಾನು ಸೆಂಡ್ ಮಾಡ್ತಾ ಇರಬೇಕಾಗಿತ್ತು. ಅದೆಲ್ಲ ಸೆಂಡ್ ಮಾಡಾಯಿತು. ಅದಾದಮೇಲೆ ಅವ್ರು ಹೇಳಿದ್ರು, ಓಕೆ ನಿಮ್ಮದು ಡಾಕ್ಯುಮೆಂಟ್ಸ್ನ ಟ್ರಾನ್ಸ್ಲೇಟಿಗೆ ಕಳಿಸಿದ್ದೀವಿ. ಆ್ಯಂಡ್ ನಾನು ಕೊಡ್ತಾ ಇರೋ ಕಾಟಕ್ಕೆ ಅವರು ಪಾಪ ಸ್ಕ್ರೀನ್ಶಾಟ್ ಸಹ ಎಲ್ಲ ಕಳಿಸ್ತಾಯಿದ್ರು, ನೋಡಮ್ಮ ಇಮೇಲ್ ಮಾಡಿದೆಯೋ ರಿಪ್ಲೈ ಮಾಡಿಲ್ಲ. ಸೊ ಈಗ ಡಿಸೆಂಬರು ಕ್ರಿಸ್ಮಸ್ ಹಾಲಿಡೇ ಆ್ಯಂಡ್ ಜನವರಿ ಲೈಕ್ ನ್ಯೂ ಇಯರ್ ಹಾಲಿಡೇ, ಆ ವೆಕೇಷನ್ ಈ ವೆಕೇಷನ್, ಎಷ್ಟು ರೀಸನ್ ಬರ್ತಾಯಿತ್ತು ಅಂದರೆ ಲೈಕ್ ಓ ಮೈ ಗಾಡ್ ಜರ್ಮನಿಲಿ ಏನಪ್ಪ ಇಷ್ಟು ಲೇಟ್ ಮಾಡ್ತಾರೆ ಅಂತ ಅನಿಸ್ತಾಯಿತ್ತು. ಸೊ ಓಕೆ ಅದಾದಮೇಲೆ ನಂದು ಡಾಕ್ಯುಮೆಂಟ್ಸ್ ಎಲ್ಲ ಲೈಕ್ ಟ್ರಾನ್ಸ್ಲೇಟ್ ಮಾಡಿರೋದು ಬಂತು. ಅಣ್ಣ ಅವ್ರು ನಂಗೆ ಸೆಂಡ್ ಮಾಡಿದ್ರು. ಅಂದರೆ ಏನೆಲ್ಲ ನಮ್ಮದು ಲೈಕ್ PUC 10th ಆ್ಯಂಡ್ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಏನೆಲ್ಲ ನಮ್ಮದು ಡಾಕ್ಯುಮೆಂಟ್ಸ್ ಬೇಕಿತ್ತು ಅದನ್ನೆಲ್ಲನೂ ಅವರು ಜರ್ಮನಿಗೆ ಕನ್ವರ್ಟ್ ಮಾಡ್ತಾರೆ, ಜರ್ಮನ್ ಲ್ಯಾಂಗ್ವೇಜ್ಗೆ. ಸೊ ಅದನ್ನು ಟ್ರಾನ್ಸ್ಲೇಟ್ ಎಲ್ಲ ಮಾಡಿರೋ ಡಾಕ್ಯುಮೆಂಟ್ಸ್ ಬಂತು. ಆ್ಯಂಡ್ ಅದಕ್ಕೆ ಆಲ್ಮೋಸ್ಟು 70,000-80,000 ಆಗುತ್ತೆ ಅಂತ ಹೇಳಿದರು. ಆ್ಯಂಡ್ ಅದನ್ನು ಅವರು ಕಂಪ್ನಿನೇ ಪೇ ಮಾಡುತ್ತೆ. ಕಂಪ್ನಿ ಏನು ಏಜೆನ್ಸಿ ಪೇ ಮಾಡಿದೆ ಅಂದರೆ, ಅವ್ರೇನು ಸ್ವಂತ ಹಾಕಲ್ಲ. ಲೈಕ್ ಜರ್ಮನಿ ಅವರಿಗೆ ಇವ್ರು ಒಂದ್ಸೆಲ್ಲ ಮಾಡಿದ್ಮೇಲೆ ಜರ್ಮನಿಯಿಂದ ಅವ್ರಿಗೆ ಇಷ್ಟು ಅಮೌಂಟ್ ಬರುತ್ತೆ ಅನ್ನೋದಿತ್ತು. ಸೊ ಅದಕ್ಕೋಸ್ಕರ ಎಲ್ಲನೂ ಫ್ರೀಯಾಗಿ ಮಾಡಿಕೊಡ್ತಾರೆ. ಯಾರು ಲಾಭ ಇಲ್ದೇ ಯಾರು ಮಾಡ್ತಾ ಇಲ್ಲ. ಸೊ ಅವ್ರಿಗೂ ಲಾಭ ಇದೆ. ಸೊ ಹಾಗಾಗಿ ಅವರೆಲ್ಲ ಮಾಡಿಕೊಟ್ರು. ಆ್ಯಂಡ್ ಅದಾದಮೇಲೆ
ನಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಬಂತು. ಅದಾದಮೇಲೆ ಮತ್ತೆ ಇನ್ನೂ ಕೆಲವೊಂದು ವೀಸಾಗೆ ಡಾಕ್ಯುಮೆಂಟ್ಸ್ ಬೇಕು. ಅದಕ್ಕೆ ಅವರು ನಮ್ಮದು ಸರ್ಟಿಫಿಕೇಟ್ ಕಳಿಸಿದ್ರು. ಸೊ ನಂದು ಹೈದ್ರಾಬಾದಲ್ಲಿ ಒಂದು ಬರ್ದಿರೋದಿತ್ತು ಸರ್ಟಿಫಿಕೇಟ್, ಆ್ಯಂಡ್ ಗೋಯ್ತೆ ಇನ್ಸ್ಟಿಟ್ಯೂಟಲ್ಲಿ 1 ಸರ್ಟಿಫಿಕೇಟ್ ಇತ್ತು. ಅಂದರೆ 3 ಸರ್ಟಿಫಿಕೇಟ್. ಸೊ 3 ಎಕ್ಸಾಮು, 3 ಎಕ್ಸಾಮ್ ನಾನು ಗೋಯ್ತೆ ಇನ್ಸ್ಟಿಟ್ಯೂಟಲ್ಲಿ ಪಾಸ್ ಆಗಿದ್ದು, ಇನ್ನು 1 ಎಕ್ಸಾಮ್ ಹೈದ್ರಾಬಾದಲ್ಲಿ ಪಾಸ್ ಆಗಿದ್ದು. ಆ್ಯಂಡ್ ನಾನು ಲೈಕ್ ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಲೈಕ್ ನಾವು 4 ಮಾಡ್ಯೂಲು ಒಂದೇ ವರ್ಷದಲ್ಲಿ ಪಾಸ್ ಆಗಿರಬೇಕು ಅಂತ. ಸೊ ಹಾಗೆ ಇತ್ತು ನಂದು. ಟೋಟಲ್ ಜೂನ್ ಅಂದರೆ ಲೈಕ್ ಆ ನಡುವೆ ಲೈಕ್ ಫೆಬ್ಬು, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಆ ಟೈಮಲ್ಲಿ ಅಷ್ಟರೊಳಗಡೆ ನನ್ನ ಸರ್ಟಿಫಿಕೇಟ್ಸ್ಗಳಿತ್ತು. ಆ್ಯಂಡ್ ಎಲ್ಲ ಸೆಂಡ್ ಮಾಡಿದ್ರು. ಆ್ಯಂಡ್ ಆಫ್ಟರ್ ದಟ್ ಸೆಂಡ್ ಮಾಡಿ ಒಂದು 2 ಮಂತ್ಸ್ ಆದಮೇಲೆ ನನಗೆ ಡಾಕ್ಯುಮೆಂಟ್ಸ್ ಬಂತು. ಸೊ ಬಂದು ಅದಾದಮೇಲೆ ಆಗಸ್ಟು ಅಥವಾ ಸೆಪ್ಟೆಂಬರ್ ಆ ಥರ ಇಲ್ಲಿ ನನಗೆ ಕೆಲವು ಡಾಕ್ಯುಮೆಂಟ್ಸ್ಗಳು ಬಂತು. ಅದಾದಮೇಲೆ ಲೈಕ್ ಅಕ್ಟೋಬರಲ್ಲಿ ನಾನು ವೀಸಾಗೆ ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತೆಲ್ಲ ಪ್ರಿಪೇರ್ ಮಾಡಿಸಿದ್ರು. ಆ್ಯಂಡ್ ತುಂಬ ಡಾಕ್ಯುಮೆಂಟ್ಸ್ ಇತ್ತಪ್ಪ, ನನಗೆ ನೆನ್ಪು ಮಾಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಡಾಕ್ಯುಮೆಂಟ್ಸ್ ಇಷ್ಟು ನಾನು ತೊಗೊಂಡೋಗಿದ್ದೆ ವೀಸಾ ಟೈಮಲ್ಲಿ. ಫೋಟೋಸ್ ಅದು ಇದು ಅಂತ ಜರ್ಮನಿಯಿಂದ ಕಳಿಸಿರೋಂಥ ಡಾಕ್ಯುಮೆಂಟ್ಸು ಎಲ್ಲ ತುಂಬ ಇತ್ತು. ಸೊ ಅಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ. ಆ್ಯಂಡ್ ವೀಸಾ ಅಪಾಯಿಂಟ್ಮೆಂಟ್ ಹೇಳಿದ್ರು, ನೀವೇ ಸ್ವಂತ ನಿಮ್ಮ ಅಮೌಂಟಲ್ಲೇ ಬುಕ್ ಮಾಡಬೇಕು ಅಂತ ಹೇಳಿದ್ರು. ಆ್ಯಂಡ್ ವೀಸಾ ಅಮೌಂಟ್ ಎಲ್ಲ ನಾವೇ ಪೇ ಮಾಡಿ, ಲೈಕ್ ಅಪಾಯಿಂಟ್ಮೆಂಟ್ ಅವ್ರು ಹೆಂಗೆ ಬುಕ್ ಮಾಡೋದು ಅಂತ ಎಲ್ಲ ಹೇಳಿದರು. ಆ್ಯಂಡ್ ಅದೇ ಥರ ಬುಕ್ ಮಾಡ್ಕೊಂಡ್ವಿ. ಆ್ಯಂಡ್ ಬುಕ್ ಮಾಡಿಕೊಂಡು ನಂದು ಅಪಾಯಿಂಟ್ಮೆಂಟ್ ಇತ್ತು, ಲೈಕ್ ಯಾವುದೋ ಒಂದು ಮಾಲ್ ಒಳಗಡೆ ಇತ್ತು, ಅದು VFS ಗ್ಲೋಬಲ್. ನನಗೆ ಆ ಮಾಲ್ ಹೆಸರು ನೆನಪು ಬರ್ತಾ ಇಲ್ಲ, ಗೋಪಾಲನ್ ಮಾಲ್ ಅನಿಸುತ್ತೆ. ಅದು ಬ್ಯಾಂಗ್ಳೂರಲ್ಲಿ ಒಂದು ಗೋಪಾಲನ್ ಮಾಲ್ ಇದೆ. ಸೊ ಅಲ್ಲಿ ಇದ್ದಿದ್ದು VFS ಗ್ಲೋಬಲ್ ಆಫೀಸ್, ಆದರು ಲೈಕ್ ವೀಸಾ ಆಫೀಸ್ ಇತ್ತು. ಸೊ ಆ ಮಾಲ್ ಒಳಗಡೆ ಇತ್ತು. ಸೊ ಅಲ್ಲಿಗೆ ಹೋದೆ. ಅದಾದಮೇಲೆ ಅಲ್ಲಿ ಏನಪ್ಪ ಟ್ರಾಜಿಡಿ ಅಂದರೆ, ಆ ಕೆಟಗರಿ ಸೆಲೆಕ್ಟ್ ಮಾಡ್ತೀವಲ್ವ ವೀಸಾ ಅಪ್ಲೈ ಮಾಡುವಾಗ, ಅದು ರಾಂಗ್ ಅಂತ ಹೇಳಿದರು. ಲೈಕ್ ಅಂದರೆ ನಾವು ನಮ್ಮ ಸರ್ ಹೇಳ್ಕೊಟ್ಟಿದ್ದು ನಾರ್ಮಲ್ಲು. ಸೊ ಅವ್ರು ಏನು ಹೇಳಿದ್ರು, ಇಲ್ಲ ಇದು ಇಲ್ಲಿ ನಾರ್ಮಲ್ ಆಗೋಲ್ಲ, ಪ್ರೀಮಿಯರೇ ತೊಗೋಬೇಕು ಅಂತ ಹೇಳಿದರು. ಸೊ ಏನೇನೋ ಮಾಡಿಬಿಟ್ಟು ಕೊನೆಗೆ ಅಂದ್ಕೊಂಡಿದ್ದು 11,000, ಅಲ್ಲಾಗಿದ್ದು ಮತ್ತೆ ಎಕ್ಸ್ಟ್ರಾ 3,000 ರೂಪಾಯಿ, ಯಾಕೆಂದರೆ ಪ್ರೀಮಿಯಮ್ಗೆ ಮತ್ತೆ ಎಕ್ಸ್ಟ್ರಾ 2,500 ರೂಪಾಯಿ ಹಂಗೆ ಕಟ್ಟಬೇಕಂತ ಹೇಳಿದರು. ಸರಿ ಎನಿವೇ ಬಂದಿದ್ದೀವಿ, ಮತ್ತೆ ಹೋಗಿ ಇದು ಮಾಡೋಕ್ಕಾಗಲ್ಲ. ಆ್ಯಂಡ್ ಆ ಸರಿಗೆ ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ಅವರು ಪಿಕ್ ಮಾಡಲಿಲ್ಲ ಸರಿಯಾಗಿ. ಆ್ಯಂಡ್ ಅದಾದಮೇಲೆ ಲಾಸ್ಟಲ್ಲಿ ಹೆಂಗೋ ಮಾಡಿಬಿಟ್ಟು, ಇಲ್ಲಮ್ಮ ಪ್ರೀಮಿಯಮ್ಮೇ ಮಾಡಿಸ್ಕೋಬೇಕು ಅಂತ ಹೇಳಿದರು. ಆ ಟೈಮಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ, ಸೀರಿಯಸ್ಲಿ ಇವಾಗ ಓಕೆ, ಲೈಕ್ ಆ ಟೈಮಲ್ಲಿ ಮನಿ ಲೈಕ್ 2,500 ಅಡ್ಜಸ್ಟ್ ಮಾಡಿದ್ರು ನನಗೆ ತುಂಬ ಕಷ್ಟ ಆಗಿತ್ತು. ಆ ಟೈಮಲ್ಲಿ ನಾನು ಅಂದ್ಕೊಂಡಿದ್ದ ಅಮೌಂಟ್ ಎಷ್ಟು 11,000, ಬಟ್ ಅಲ್ಲಾಗಿದೆ ಎಕ್ಸ್ಟ್ರಾ. ಸೊ ಎಕ್ಸ್ಟ್ರಾ ಮಾಡೋದು ಸ್ವಲ್ಪ ಕಷ್ಟ ಆಯಿತು, ಬಟ್ ಏನಿವೆ ಅಡ್ಜಸ್ಟ್ ಮಾಡ್ಕೊಂಡು. ಬಟ್ ಆ ಟೈಮಲ್ಲಿ ಅನಿಸ್ತಾಯಿತ್ತು, ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಲ್ವಾ, ನಮ್ಮ ಹತ್ರ ಇಟ್ಕೋಬೇಕು ಅಂತ. ಲೈಕ್ ಅಂದರೆ ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ. 2,500 ಅಡ್ಜಸ್ಟ್ ಮಾಡಿದ್ರು ನನಗೆ ಆಗ ಕಷ್ಟ ಇತ್ತು. ಆ್ಯಂಡ್ ಎನಿವೆ ಅಡ್ಜಸ್ಟ್ ಮಾಡಿಕೊಂಡು ವೀಸಾ ಪ್ರೀಮಿಯರಿಗೆ ಹೋದ್ವಿ. ಪ್ರೀಮಿಯಮಲ್ಲಿ ಚೆನ್ನಾಗಿತ್ತು. ಇನ್ನೇನು ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀವಿ ಅಂದರೆ ಚೆನ್ನಾಗಿರುತ್ತೆ. ನಾನು ತೊಗೊಂಡೋಗಿದ್ದು ಫೋಟೋ ಅವರು, ಇಲ್ಲ ಇದು ಚೆನ್ನಾಗಿಲ್ಲ ಪ್ರೀಮಿಯಮಲ್ಲಿ ನಾವು ಮತ್ತೆ ಇನ್ನೊಂದ್ಸಲ ಫೋಟೋ ತೆಗಿತೀವಿ ಅಂತ ಮತ್ತೆ ಅಲ್ಲಿ ಫೋಟೋ ತೊಗೊಂಡ್ರು. ಅದಾದಮೇಲೆ ಅಲ್ಲಿ ಇಲ್ಲಿ ಓಡಾಡಿಸಿ ಮತ್ತೆ ಪ್ರೀಮಿಯಮ್ ಬೇಡ ಹಾಗೆ ಟೋಟಲ್ ಅಲ್ಲಿ ಒಂದು 2-3 ಅವರ್ ಏನೇನೋ ಪ್ರಾಬ್ಲಮ್ ಆಗಿ ಮತ್ತೆ ಕೊನೆ ಪ್ರೀಮಿಯಮ್ಗೆ ಹೋಗಿ, ಅದಾದಮೇಲೆ ಅಲ್ಲಿ ಅವ್ರು ಕೊಟ್ಟಿದ್ದು ಫೋಟೋ ಎಲ್ಲ ತೆಗೆಸಿದ್ದು, ಮತ್ತು ಅವರು ಸಪ್ರೇಟ್ ಫೋಟೋ ತೆಗೆದು ಅದನ್ನು ಕೊಟ್ಟು, ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಆ್ಯಂಡ್ ಮುಗಿಸಿ ಅದಾದಮೇಲೆ ಬಂತು. ಲೈಕ್ ಫೈನಲಿ ಮುಗಿಸ್ಕೊಂಡು ಬಂದೆ. ಆಲ್ಮೋಸ್ಟ್ ನಾವು ಬೆಳಿಗ್ಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು, ನಂದು ಆಲ್ಮೋಸ್ಟ್ ಮಧ್ಯಾಹ್ನ ಹತ್ತತ್ರ ಆಯಿತು. ಒಂದು 3-4 ಗಂಟೆ ಅಷ್ಟೊತ್ತಿಗೆ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲೇ ನಮಗೆ ಫೋರೆಕ್ಸ್ ಕಾರ್ಡು ಸಹ ಇತ್ತು ಅಂತ ಹೇಳಿದರು. ಸೊ ಪ್ರೀಮಿಯಮ್ ಆಗಿರೋದು ಇದೊಂದು ಇದೆ ನಿಮಗೆ ಅಂದ್ಬಿಟ್ಟು ಒಂದು ಸಿಮ್ಮು ಸಹ ಕೊಟ್ಟಿದ್ರು. ಸಿಮ್ಮು ಮತ್ತು ಫೋರೆಕ್ಸ್ ಕಾರ್ಡ್ ಮಾಡಿಸಿ ಅಂತ. ಸೊ ಹಾಗೆ ಆ ಸಿಮ್ಮು ಸಹ ಯೂಸ್ ಮಾಡಿಕೊಂಡೆ ಜರ್ಮನಿಗೆ ಬಂದಮೇಲೆ 1 ಮಂತ್. ಆ್ಯಂಡ್ ಫೋರೆಕ್ಸ್ ಕಾರ್ಡು ಸಹ ಅಲ್ಲೇ ನಾನು ಮಾಡಿಸಿದ್ದು. ಲೈಕ್ ಜಸ್ಟ್ ಅಲ್ಲೇ ಆನ್ಲೈನಲ್ಲಿ ಅವ್ರು ಅಪ್ಲಿಕೇಶನ್ ಹಾಕಿದ್ರು. ಆ್ಯಂಡ್ ಫೋರೆಕ್ಸ್ ಕಾರ್ಡು ಸಹ ಬಂತು. ಒಂದೆರಡು ವಾರ ಆದಮೇಲೆ ನನ್ನ ಅಡ್ರೆಸ್ಸಿಗೆ ಬಂತು. ಯಾಕಂದರೆ ಫೋರೆಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಲೈಕ್ ಮನೆ ಏನಾದ್ರು ಸಡನ್ ನಮಗೆ ಬೇಕಾದರೆ ಇಂಡಿಯಿಂದ ಹಾಕ್ಸ್ಕೋಬೋದು. ಆ್ಯಂಡ್ ಇಲ್ಲಿ ಸಹ ಕರೆನ್ಸಿ ನಾವು ಚೇಂಜ್ ಮಾಡಿಕೊಳ್ಳಂದ್ರೆ ಫೋರೆಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕಾರ್ಡೇ ನಾನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಫೈನಲಿ ಇಷ್ಟ ಆಯಿತು. ಸೊ ಇಷ್ಟ ಆದಮೇಲೆ ಆ್ಯಂಡ್ ವೀಸಾ ನಾನು ಇನ್ನೇನು ಅಂದ್ಕೊಂಡೆ, ಓಕೆ ವೀಸಾಗೆ ಅಪ್ಲೈ ಆಯಿತು, ಇನ್ನೇನಪ್ಪ ಕೆಲಸ ಏನಕ್ಕೆ ಬೇಕು, ಇನ್ನೇನು ಬರುತ್ತೆ ವೀಸಾ ಅಂದ್ಬಿಟ್ಟು ಜೋಶಲ್ಲಿ ರಿಸೈನ್ ಮಾಡಿಬಿಟ್ಟೆ. ಸೊ ರಿಸೈನು ನಮ್ಮದು 2 ಮಂತ್ಸ್ ಪೀರಿಯಡ್ ಇತ್ತು. ಸೊ ರಿಸೈನ್ ಮಾಡಿ, ನಂದು ಇನ್ನೂ ವೀಸಾನೇ ಬಂದಿರಲಿಲ್ಲ, ಆಲ್ರೆಡಿ ನನ್ನ ಕೆಲಸಕ್ಕೆ ರಿಸೈನ್ ಮಾಡಿ ಮತ್ತೆ ಮನೆಯಲ್ಲಿ ಒಂದೂವರೆ ತಿಂಗಳು ಕೂತ್ಕೊಳ್ಳೋ ಥರ ಆಯಿತು. ಸೊ ಅಂದರೆ ವೀಸಾ ಬರಲೇ ಇಲ್ಲ. ವೀಸಾ ಎಷ್ಟು ಲೇಟ್ ತಗೋಯ್ತು ಅಂದರೆ,
ಅಕ್ಟೋಬರ್ ಎಂಡಲ್ಲಿ ಆ ಥರ ಏನೋ ನಂದು ವೀಸಾ ಅಪಾಯಿಂಟ್ಮೆಂಟ್ ಇದ್ದಿತ್ತು, ಅದು ಮುಗಿಸ್ಕೊಂಡು ಅದು ಬಂದಿದ್ದು ಆಲ್ಮೋಸ್ಟ್ ಡಿಸೆಂಬರಲ್ಲಿ. ಸೊ ವೀಸಾ ಬಂದಿದ್ದೆ ಡಿಸೆಂಬರ್, ಲೈಕ್ 2ನೇ ವಾರದಲ್ಲಿ ಏನೋ ವೀಸಾ ಬಂತು, ಲೈಕ್ 1.5 ಮಂತ್ ತಗೋತು. ಸೊ ಅದು ವೀಸಾ ಬಂತು. ವೀಸಾ ಬಂದಾದ್ಮೇಲೆ ಅವರು ಏನು ಮಾಡಿದ್ರು, ಲೈಕ್ ಅವಾಗ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡೋದು ಅಂತ ಹೇಳಿದ್ರು. ವೀಸಾ ಬಂದ್ಮೇಲೆ ಕಳಿಸಿದ್ದು. ವೀಸಾ ಬಂದು ಆಮೇಲೆ ಒಂದು ವಾರದ ಮೇಲೆ ಆಯಿತು. ಆಮೇಲೆ ಅವರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ರು. ಅದು ಯಾವುದು ಲೈಕ್ ಜಾನ್ವರಿನೂ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ, ಜಾನ್ವರಿ 2ನೇ ವಾರದಲ್ಲೇನೋ ವೀಸಾ ಬಂದ್ರೂ ಅದಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿದ್ರು. ನಾನು ಇಲ್ಲಿಗೆ ಬಂದಿದ್ದು ಇಷ್ಟು 22 ಅಲ್ವಾ, ಸೊ ಆಗ ಬುಕ್ ಮಾಡಿದ್ರು. ಸೊ 22 ನೋಡಿಮ್ಮ ಅಂತ. ಆ್ಯಂಡ್ ಫುಲ್ ಖುಷಿ ನನಗೆ. ಆ್ಯಂಡ್ ಪ್ರಿಪ್ರೇಷನ್ ನಾನೆಲ್ಲ ಯಾವಾಗಲೂ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಜರ್ಮನಿಗೆ ಬರಬೇಕು ಅಂದರೆ. ನಾನು ಕೆಲಸ ಮಾಡ್ತಿರುವಾಗಲೇ ಆಲ್ಮೋಸ್ಟು ಲೈಕ್ ಟ್ರಾಲಿ ಬ್ಯಾಗ್ ಬೈ ಮಾಡೋದು, ಕೆಲವೊಂದು ಬಟ್ಟೆ ಪಾತ್ರೆ ಎಲ್ಲ ನಾನು ಆಲ್ಮೋಸ್ಟು ಬ್ಯಾಂಗ್ಳೂರಲ್ಲೇ ತಗೊಂಡಿದ್ದು. ಈ ಡಿ-ಮಾರ್ಟಲ್ಲಿ ಆಲ್ಮೋಸ್ಟ್ ನನ್ನ ಪಾತ್ರೆಗಳು ಏನೇನಿತ್ತು ತುಂಬಾ ಪರ್ಚೇಸ್ ಮಾಡಿದೆ. ಕುಕ್ಕರ್ ಆ್ಯಂಡ್ ಪ್ಯಾನ್ ಎವ್ರಿಥಿಂಗ್ ಆಲ್ಮೋಸ್ಟ್ ಅಲ್ಲೇ ಒಂದು 15,000 ಏನೋ ಮಾಡಿದೆ ನಾನು ಡಿ-ಮಾರ್ಟಲ್ಲಿ. ಸೊ ಅಲ್ಲಿ ನಾನು ಎಲ್ಲ ಪರ್ಚೇಸ್ ಮಾಡಿದೆ. ಆ್ಯಂಡ್ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಎಲ್ಲನೂ ನಾನು ಊರಿಗೆ ತೊಗೊಂಡೋಗಿದ್ದೆ. ಅದು ಟ್ರಾಲಿ ಬ್ಯಾಗ್ ಎಲ್ಲ ಒಂದು 2-3 ಟೈಮ್ಸ್ ನನ್ನ ತಂಗಿ ಹೆಲ್ಪ್ ಎಲ್ಲ ತೊಗೊಂಡು ಎಲ್ಲ ಲಗೇಜಲ್ಲಿ ಶಿಫ್ಟ್ ಮಾಡಿದ್ವಿ. ಆ್ಯಂಡ್ ಆಫ್ಟರ್ ದಟ್ ಎನಿವೇ ಮನೇಲೆಲ್ಲ ಸ್ವಲ್ಪ ಖುಷಿ ಇತ್ತು. ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಫೈನಲಿ. ಆ್ಯಂಡ್ ಆಫ್ಟರ್ ದಟ್ ಏನೆಲ್ಲ ಆಯಿತು, ಲೈಕ್ ಅಲ್ಲಿಂದ ಪ್ರಿಪ್ರೇಷನ್ನಿಂದ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ನಂಗೆ ಸ್ವಲ್ಪ ಮುಂಚೆಯಿಂದ ನನಗೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು. ನಾನು ಈಗಲ್ಲ, ಟಿಕ್ಟಾಕ್ ಇದ್ದ ಯಾವಾಗಿತ್ತು ಆ್ಯಪ್ ಅವಾಗಿಂದನೇ ಮಾಡ್ತಾ ಇತ್ತು. ಲೈಕ್ ಪಬ್ಲಿಕ್ ಎಲ್ಲ ಏನೂ ಮಾಡಿರಲಿಲ್ಲ, ಮಾಡ್ತಾ ಇದ್ದೆ ಜಸ್ಟ್ ನನ್ನ ಸ್ಟೇಟಸ್, ನನ್ನ ಸ್ಟೋರಿ, ಅವಾಗೆಲ್ಲ ನಾನು ಪ್ರೈವೇಟ್ ಇತ್ತು ಅವಾಗ ಮಾಡ್ಕೊಂಡಿದ್ದೆ. ಅದಾದಮೇಲೆ ಲೈಕ್ ಮಾಡಬೇಕು, ಏನೋ ಈ ವರ್ಷದಲ್ಲಿ ಏನೇನಾಗುತ್ತೋ ಆಗಲಿ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಏನು ಇಂಪಾರ್ಟೆಂಟ್, ನಮ್ಮ ಅಮ್ಮಂಗೆ ಇಷ್ಟ. ಯಾಕೆಂದರೆ ನಮ್ಮಮ್ಮ ನೋಡು ನೀನು ಏನೇನು ಮಾಡ್ತಾ ಎಲ್ಲದು ನಾನು ನೋಡಬೇಕಲ್ಲ, ಅಲ್ಲಿ ಯಾವಾಗಲೂ ವೀಡಿಯೋ ಕಾಲ್ ಮಾಡಿ ನೋಡೋಕ್ಕಾಗ, ಈ ಥರ ವೀಡಿಯೋ ಮಾಡಾಕು ಹಾಗೆ ಹೀಗೆ ಅಂತ ನಮ್ಮಮ್ಮ ಜಾಸ್ತಿ ಸಪೋರ್ಟ್ ಮಾಡಿದ್ದು ನನಗೆ. ಅವರು ತುಂಬ ಮೋಟಿವೇಟ್ ಮಾಡಿದ್ದು ಮಾಡು ಅಂತ. ಸೊ ಹಾಗಾಗಿ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಬಂದೆ. ಹೇಗೆ ಮುಗೀತು ಅಂತಲೇ ಗೊತ್ತಾಗ್ತಿಲ್ಲ, ಬಿಕಾಸ್ 6 ಮಂತ್ ಮುಗಿದಿದೆ ಜರ್ಮನಿಗೆ ಬಂದು. ಆ್ಯಂಡ್ ನಂದು ಪ್ರೊಫೆಷ್ನಲ್ ಪೀರಿಯಡ್ ಸಹ ಕಂಪ್ಲೀಟ್ ಆಯಿತು. ಐ ಆಮ್ ಸೋ ಹ್ಯಾಪಿ. ಡೇಸ್ಗಳು ಹೋಗೋದೇ ಗೊತ್ತಾಗಲ್ಲ ಹೇಗೆ ಅಂತ. ಇಷ್ಟು ಜರ್ನಿನ ಹೇಗೆ ಮುಗಿಸ್ಕೊಂಡು ಬಂದ್ವಿ. ಆ ಪ್ರತಿಯೊಂದು ಸಲನೂ ವೆಯ್ಟ್ ಮಾಡುವಾಗ ಎಷ್ಟು ಹತ್ತಿದ್ದೀನಿ, ಬೇಡ ಅಂತ ಎಷ್ಟೋ ಸಲ ಡಿಸೈಡ್ ಮಾಡಿಕೊಂಡು ತುಂಬ ಲೈಕ್ ಡಿಮೋಟಿವೇಟ್ ಆಗಿ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ತುಂಬ ಹತ್ತಿದ್ದೀನಿ ಅಂದರೆ ಎಷ್ಟು ಸಲ ಜರ್ಮನಿಗೆ ಹೋಗೋದೇ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ಎನಿವೆ ದೇವರ ಆಶೀರ್ವಾದ. ಆ್ಯಂಡ್ ಫೈನಲಿ ಇಲ್ಲಿಗೆ ಬಂದಿದ್ದೀನಿ. ಸೊ ಇದಾಗಿತ್ತು ಕಂಪ್ಲೀಟ್ ಜರ್ನಿ, ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಏನು ಅಂತ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಸ್ವಲ್ಪನಾದ್ರು ಸಪೋರ್ಟ್, ಲೈಕ್ ಮೋಟಿವೇಟ್ ಮಾಡಬಹುದು, ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಪೇಷನ್ಸಿಂದ ಅವ್ರಿಗೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಲೈಕ್ ಹೆಲ್ಪ್ಫುಲ್ ಆಗುತ್ತೆ. ಏಕೆಂದರೆ ಒಬ್ಬೊಬ್ರು ಜರ್ನಿ ಹೇಗಿರುತ್ತೆ ಅಂತ ನಿಮಗೂ ತಿಳ್ಕೊಂಡಾಗ ನಿಮಗೂ ಒಂದು ಲೈಕ್ ಓಕೆ ಧೈರ್ಯ ಬರುತ್ತೆ, ಓಕೆ ನಾವು ವೆಯ್ಟ್ ಮಾಡೋಣ ನೋಡೋಣ ಅಂತ. ಆ್ಯಂಡ್ ಕಷ್ಟ ತಾಳ್ಮೆಯಿಂದ ಇರೋದು, ಬಟ್ ನಾವು ಮಾಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಇಂಟ್ರೆಸ್ಟಿಂಗ್ ಏನಾದರೂ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದರೆ ಸೊ ಬರ್ತೀನಿ ಮತ್ತೆ. ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಲೈಕ್ ಶೇರ್ ಮಾಡಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಜರ್ಮನಿಗೆ ಬರಬೇಕು ವೆಯ್ಟ್ ಮಾಡ್ತಿದ್ದಾರೆ ಅವರಿಗೆಲ್ಲ ಇದನ್ನು ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಬಾಯ್.